ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನೋಡಿ. ಇವಾಗ ನಮ್ಮ ಮನೆಯಲ್ಲಿ ಎಂತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಿ ಆಗ್ತೈತೆ. ಇವಾಗ ಸಮಯ ಬಂದು ಗಡಿಯಾರ ನಡೀತೈತಾ 1 ಗಂಟೆ ಹತ್ತತ್ರ ಆಗ್ತೈತೆ. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ಯಾಕಂದರೆ ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು. ಸೊ ಹಂಗಾಗಿ ಏನೂ ಮಾಡೋಕ್ಕಾಯ್ತಿದ್ದಿಲ್ಲ. ಇವಾಗೆಲ್ಲ ರೆಡಿ ಆಗಿದೆಯಲ್ಲ, ಇವಾಗ ತೋರ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಇವಾಗ ಇದು ವರಮಹಾಲಕ್ಷ್ಮಿ ಹಿಂದಿನ ದಿನ ಗುರುವಾರದ್ದು ಬ್ಲಾಗ್ನ ರೆಡಿ ಮಾಡ್ತಾಯಿದ್ದೀನಿ. ನಡೀತಾ ಇದೆ ನೋಡಿ. ಅಲ್ಲಿಂದ ಒಬ್ರು ಮನೆಯೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದಾರೆ. ಅವರಮ್ಮ ಐಟಮ್ ಎಲ್ಲ ನೀಟಾಗಿ ಎತ್ತಿರ್ತಾರೆ ನೋಡಿ. ರೂಮ್ಸ್ ಎಲ್ಲ ಕ್ಲೀನ್ ಆಗಿದೆ. ಇದನ್ನೆಲ್ಲ ಫುಲ್ಲಾಗಿ ಲಾಕ್ ಮಾಡಿ ಇಟ್ಬಿಟ್ಟು ಮನೆ ಒರೆಸ್ತಾ ಇರೋದು. ಹಾಗೆ ನೋಡಿ, ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿ ಬೆಳಗ್ಗೆಯಿಂದ ಇದೆಲ್ಲ ಕ್ಲೀನ್ ಮಾಡಿ ಮತ್ತು ಪೂಜೆ ಸಾಮಾನೆಲ್ಲ ರೆಡಿಯಾಗಿದೆ. ಇಷ್ಟು ಪೂಜೆ ಸಾಮಾನು ವರಮಹಾಲಕ್ಷ್ಮಿಗೆ. ಇವೆಲ್ಲ ತೊಳೆಯೋ ಟೈಮಲ್ಲಿ ತುಂಬ ಬ್ಯುಸಿ ಇದ್ವಿ, ಹಾಗಾಗಿ ನಾವು ಬ್ಲಾಗ್ನ ಇದು ಮಾಡಿಲ್ಲ. ಇಷ್ಟೇ ಅಲ್ಲ, ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ, ಬನ್ನಿ ತೋರಿಸ್ತೀನಿ. ಇದು ನಮ್ಮನೆ. ಯಾಕೆ ಚಾರು, ಏನಾಯ್ತು? ಯಾರು ಬಂದರು? ಓ, ಒಳ್ಳೆ ಕೆಲಸ ಮಾಡ್ತಿದ್ಯಾ ನೋಡಿ. ಇಲ್ಲೆಲ್ಲ ತೊಳೆದಿಟ್ಟಿರೋದನ್ನೆಲ್ಲ ಎಳ್ಕೊಂಡು ಆಟಾಡಕ್ಕೆ ಯಾರು ಹೇಳಿದ್ ನಿನ್ಗೆ? ಓ, ಏನಕ್ಕೆಲ್ಲ ಹೇಳ್ಕೊಂಡಿದ್ಯಾ? ಹಂಗೆ ಕಚ್ಚದ ನೀನ್ ನೋಡ್ಕಳೆ ಅಂದ್ರೆ ನೀನೇ ಹಾಳು ಮಾಡ್ತಿದ್ಯಾ. ಅದನ್ನೆಲ್ಲ ಹೇಳ್ಕೊಂಡು ಆಟಾಡ್ತಾಳೆ. ಮಮ್ಮ ಆಚೆ ಕರ್ಕೋಯ್ಗು. ಇದೆಲ್ಲ ನಮ್ಮನೆ ಸಾಂಬಾರು. ಇವಾಗ ನಾವು ನಮ್ಮೂರಿಂದ ದೂರ ಹೋಯ್ತಿದ್ದೀವಿ, ಅದಕ್ಕೆ ಅಲ್ಲಿಂದ ತಗೊಬಂದಿದ್ವಿ. ಇದೆಲ್ಲ ತೊಳೆದಿರಲಿಲ್ಲ, ಸೊ ಇದೆಲ್ಲ ತೊಳೆದಿಟ್ಟಿದ್ದೀವಿ. ಇನ್ನೂ ಇಷ್ಟೆಲ್ಲ ತೊಳೆಯೋದಿದ್ದಾವೆ. ಸೊ ಇಷ್ಟು ಬ್ಯುಸಿ ಆಗಿದ್ದ ಕಾರಣ ನಾನು ನೀರು ಇವಾಗ ಸ್ಟಾರ್ಟ್ ಆಯ್ತಾವೆ, ಬಂದ್ವಲ್ಲ. ಸೊ ಹಂಗಾಗಿ ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಇವಾಗ ವಿಡಿಯೋನ ಮಾಡಿದ್ದೀನಿ ನೋಡಿ. ನನ್ನ ಚಾರುನ ತವಳೆ ಅನ್ನು ಇವಾಗ ಸ್ಟಾರ್ಟ್ ಮಾಡು. ನಾವು ನಾಳೆ ಹಬ್ಬಕ್ಕೆ ಅಂದ್ಬಿಟ್ಟು ಕೊತ್ತಿ ಸೊಪ್ಪು ಸೋಸ್ತಾ ಇದ್ದೀವಿ. ಅವಳು ಹೇಳಿದ್ದೇನು ಕೇಳಿಸೇ ಇಲ್ಲ ಫ್ರೆಂಡ್. ಆ್ಯಕ್ಚುಲಿ ಇವಳು ಒಂದು ವಾರದಿಂದ ತುಂಬ ಚಮಕಾಯಿಸ್ಕೊಂಡು ಕಳೆಬೀಳ್ತಾ ಇದ್ದು ಕೆಲಸ ಮಾಡೋಕ್ಕೆ. ಅದಕ್ಕೆ ಇವತ್ತಿಂದ ನೋಡಿದ್ರಲ್ಲ ಹಿಂದೆಗಡೆ ನಾನು ಫಸ್ಟು ಮನೆಯೆಲ್ಲ ಅವಳ ಕೈಯಲ್ಲೇ ಕ್ಲೀನ್ ಮಾಡಿಸಿದ್ದಾಯಿತು. ಇವಾಗ ಬಂದು ಕೊತ್ತಂಬರಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊತಿದ್ದಾಳೆ, ಯಾಕಂದರೆ ನಾಳೆಗೆ ಅಡುಗೆ ಮಾಡೋಕ್ಕೆ ಅಷ್ಟು ಸಮಯ ಇರಲ್ಲ. ಸೊ ಹಂಗಾಗಿ ಅವಳಿಗೆ ಒಂದು ದೊಡ್ಡ ಕೆಲಸ ಕೊಡ್ತಾ ಇದ್ದೀವಿ, ಇದಾದರೂ ಮಾಡಲಿ ಅಂತ. ಎಲ್ಲಿ ಕಾಣಿಸ್ತಿಲ್ಲ ಇಲ್ಲಿ ಒಳಗಡೆ ಮಲಗಿದ್ದು. ಇವಾಗ ಇವರು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬರ್ಲಿ. ಹಾಗೆ ನಾವು ಒಂದು ಕ್ಲಿಪ್ ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಯಾರೋ ನನ್ನ ಅಂತವ್ರೆ ನೋಡಿ. ಹಲೋ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡ್ದ ನೀನು? ಇವಾಗ ನೋಡಿ ಕ್ಲಿಯರಾಗಿ ಇಷ್ಟು ಚೆನ್ನಾಗಿ ಮನೆಯೆಲ್ಲ ರೆಡಿಯಾಗಿದೆ. ಆಮೇಲೆ ಮತ್ತೆ ವರಮಹಾಲಕ್ಷ್ಮಿಗೆ ಅಲಂಕಾರ ಅದು ಇದು ಅಂತ ಬಂದರೆ ಇದಾಗುತ್ತೆ. ಸೊ ಇವಾಗ ಪೂಜೆ ಸಾಮಾನೆಲ್ಲ ಲೇಟ್ ಆಗಬಾರ್ದು ಅಂತ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ನೀಲಮ್ಮ ಅವರು. ನೋಡಿ, ಮಾಡಿ ಅವ್ರ ಮನೆ ವರಮಹಾಲಕ್ಷ್ಮಿ ಹೆಂಗೆ ಮಾಡ್ತಾರೆ ಅಂತ ಹಾಗೆ ವಿಡಿಯೋ ಕಂಟಿನ್ಯೂ ಆಗಿರಿ, ತೋರಿಸ್ತೀನಿ. ಇವತ್ತಿನ ಬ್ಲಾಗಲ್ಲಿ ತಯಾರಿ ಮಾತ್ರ ತೋರಿಸ್ತೀನಿ. ನಾಳೆ ಬ್ಲಾಗಲ್ಲಿ ನಾವು ಹೇಗೆ ಅಲಂಕಾರ ಮಾಡಿದ್ವಿ, ಹಬ್ಬ ಹೇಗೆ ಇದು ಮಾಡಿದ್ವಿ ಅಂತೇಳಿ ತೋರಿಸ್ತೀವಿ. ಇಷ್ಟು ಪೂಜೆ ಸಾಮಾನು ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ ಅಂತ. ಅದು ಏನು ಅವರೇ ಉಜ್ಜಿದ್ರಾ? ನನ್ನ ಕೈಲಿ ಉಜ್ಜಿಸಿದ್ರು ಇಷ್ಟೋ ಗಂಟೆ. ಅದಕ್ಕೆ ವಿಡಿಯೋ ಮಾಡಿಸಿಲ್ಲ. ಇಲ್ಲ ಅಂದರೆ ವಿಡಿಯೋ ಮಾಡ್ತಿದ್ದೆ, ನಾನೇ ಉಜ್ತಾ ಇದ್ನಲ್ವಾ. ಹಂಗಾಗಿ ಓಸಿ ತುಳಸಿ ತಗೊಬಂದು ಕಟ್ಕೊತಾ ಇದ್ದಾರೆ. ಹಿಂಗೆ ಕಟ್ತಿದ್ಯಲ್ಲ, ಯಾಕೆ ಚಿಕ್ಕದಾಗ ಕಟ್ಟದೆ? ಅದು 2 ಕಟ್ಟೋದನ್ನ ಒಂದೊಂದು ಕಟ್ತಿದ್ಯಪ್ಪ ನೀನು. ಹಿಂಗೆ ಕಟ್ಟಿದ್ರೆ ಎಷ್ಟು ಕಮ್ಮಿ ಆಯ್ತದೆ? ರಾಯರಿಗಂತೆ ನೋಡಿ. ರಾಯರು ಫೇವ್ರೆಟ್ ಸಿಂಗ್ ಇವರು. ಅದಕ್ಕೆ ವರಮಹಾಲಕ್ಷ್ಮಿ ಜೊತೆಗೆ ರಾಯರಿಗೂ ಪೂಜೆ ಮಾಡಬೇಕಲ್ಲ. ಇಲ್ಲ ನೋಡಿ, ದೇವ್ರ ಮನೆ ಎಲ್ಲ ತೆಗೆದು ಫುಲ್ಲಾಗಿ ಕ್ಲೀನ್ ಆಗಿತ್ತೆ. ಇವಾಗ ಒಂದ್ಸಲ ಪೂಜೆ ಮಾಡ್ತೀಯಾ? ರೆಡಿ ಮಾಡಿ ರಾಯರಿಗೆ ಗುರುವಾರ ಅಂತ ರಾಯರಿಗೆ ಹಚ್ಬಿಟ್ಟು ಬೆಳಿಗ್ಗೆ ಲಕ್ಷ್ಮಿ ಕೂರಿಸ್ಕೊಳ್ಳೋದು. ಅಷ್ಟಕ್ಕೆ ಜಾಗ ಸಾಲ್ತದ ಅಲ್ಲಿ? ಫ್ರೂಟ್ಸ್ ಎಲ್ಲ ಇಡಕ್ಕೆ ಕೆಳಗಿಡ್ತೀಯಾ? ಲಕ್ಷ್ಮಿ ಅಲ್ಲಿ ಕೂರಿಸ್ಬಿಟ್ಟು ಏನ್ನ ಇವಳು ದೊಡ್ಡ ಸೋಂಬೇರಿ. ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡ ತಕ್ಷಣ ಕೆಲಸ ಮಾಡ್ತಾಳೆ, ಇಲ್ದಾಗ ಹಿಂಗೆ ಕೂತಿರ್ತಾಳೆ. ಅದ್ರ ಜೊತೆಗೆ ಅಲ್ಲೊಂದು ಸೋಂಬೇರಿ ಗುರಾಯಿಸ್ತೈತಲ್ಲ, ಅದು ಹಾಕಿ ನೋಡ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಊಟದ ಸಮಯ 2:30 ಆಗಿದೆ. ಅದಕ್ಕೆ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಅಂಥ ಅಡುಗೆ ಏನಿಲ್ಲ, ಸಿಂಪಲ್ಲಾಗೆ ತುಂಬ ಕೆಲಸ ಇದೆ ಅನ್ನೋದಕ್ಕೋಸ್ಕರ. ಮಮ್ಮಿನೂ ತೋರಿಸ್ಲೇಬೇಕೆ?
ಬೆಳಗ್ಗೆ ರೊಟ್ಟಿ ಮಾಡಿದ್ದೆ, ಅದಕ್ಕೆ ಬದನೆಕಾಯಿ ಗೊಜ್ಜು ಮಾಡಿದ್ವಿ. ಸೊ ಅದೊಂದು ಸ್ವಲ್ಪ ಇತ್ತು. ಮತ್ತು ಮೊಸರು ಒಗ್ಗರಣೆ ಮಾಡಿ ಎಲ್ಲರೂ ಊಟ ಮಾಡ್ತಾ ಇದೀವಿ ನೋಡಿ ಫ್ರೆಂಡ್ಸ್. ನೋಡಿ 1 2 3 4 ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ನಾವು 4 ಬಾಡಿ ಮಾತ್ರ ಹಬ್ಬದ ತಯಾರಿನಲ್ಲಿದ್ದೀವಿ. ಓ ಇನ್ನ ಇದ್ದಾರೆ ಎಲ್ಲ ನೋಡಿ. ಬನ್ನಿ ಎಲ್ಲ ಊಟ ಮಾಡೋಣ. ಇವಳು ಹೇಳಿದ ತಕ್ಷಣ ನಾನು ಆಫ್ ಮಾಡ್ಬೇಕಂತೆ, ಇವಳು ಹೇಳಿದ ತಕ್ಷಣ ಆನ್ ಮಾಡ್ಬೇಕಂತೆ. ನಾನು ಯೂಟ್ಯೂಬರ, ನೀನು ಯೂಟ್ಯೂಬರ್ ಕತ್ತೆ. ಫ್ರೆಂಡ್ಸ್, ಇವಾಗ ನಾವೆಲ್ಲಿ ಹೋಗ್ತಿದೀವಿ ಅಂದರೆ ನಮ್ಮ ಹಾರವಳ್ಳಿಗೆ ಹೋಗ್ತಿದೀವಿ. ಯಾಕೆ ಅಂದರೆ ಹಬ್ಬಕ್ಕೆ ನೋಡಿ ನಮ್ಮ ಅರ್ಕಾವತಿ ಒಳ್ಳೆ ಕಾಣಿಸ್ತಾ ಇದೆಯಾ, ಅರ್ಧ ಕಾಣಿಸ್ತಾ ಇದೆ. ಸೇತುವೆ ಅಲ್ವಾ, ಅದಕ್ಕೆ ನೋಡಿ ಹೆಂಗೆ ಹರ್ಕೊ ಬರ್ತೈತೆ. ಸೊ ಇವಾಗ ಇನ್ನೊಂದು ಸ್ವಲ್ಪ ಏನೋ ಐಟಮ್ ತಗೊಂಡ್ಬಿಟ್ಟಿತ್ತು, ಅದಕ್ಕೆ ಮನೇಲಿ ಕೂತ್ಕೊಂಡ್ರೆ ಜಾಸ್ತಿ ಕೆಲಸ ಮತ್ತು ಬೋರ್ ಹೊಡಿತಿತ್ತು. ಅದಕ್ಕೇ ಹಾರವಳ್ಳಿಗೆ ಒಂದು ರೌಂಡ್ ಸುತ್ಕೊಬರೋಣ, ಒಂದು ಮಸಾಲ ಗಿಸಾಲ ಕೊಡಿಸ್ತಾರೆ, ನಾವು ತಿನ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಮಸಾಲ ತಿನ್ಕೊಂಡು ಸ್ವಲ್ಪ ಐಟಮ್ಸ್ ಬೇಕು ತಗೊಂಡು ಬರೋಣ ಅಂತ ಹೋಗ್ತಿದ್ದೀನಿ. ಮತ್ತು ಹಿಂಗಿದ್ದೀನಿ ಅಂತ ಬೈಕು ಬಿಡಿ ಫ್ರೆಂಡ್ಸ್. ಇವತ್ತು ಹಬ್ಬಕ್ಕೆ ತಯಾರಿ ಮಾಡೋ ಕಾರಣದಿಂದ ನಾನು ತಯಾರಿ ಆಗಿಲ್ಲ. ಸೊ ನಾಳೆಕ್ಕೆಲ್ಲ ಫುಲ್ಲು ತಯಾರಿ ಆಗಿಬಿಟ್ಟು ವಿಡಿಯೋ ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಇದೆಲ್ಲ ನಮ್ಮ ಹಾರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ. ಮೊದಲೆಲ್ಲ ನಮಗೆ ಈ ಥರ ತಿರುಗಾಡೋಕ್ಕೆ ದಾರಿನೂ ಇರ್ತಾ ಇದ್ದಿಲ್ಲ, ಇಲ್ಲಿ ಯಾರೂ ಬರ್ತಾ ಇದ್ದಿಲ್ಲ. ಮಾವಿನ ತೋಪು ಫುಲ್ಲು ನೋಡಿದರೆ ಭಯ ಪಡೋರು. ಬಟ್ ಇವಾಗ ನೋಡಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಬರಲಾಗಿ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ತೈತೆ. ಬಟ್ ಈ ಖಾಲಿ ಸೈಟೆಲ್ಲ ಇನ್ನೊಂದು 2 ವರ್ಷ ಬಿಟ್ಕೊಂಡು ಬಂದು ನೋಡಿದ್ರೆ ಫುಲ್ಲಾಗಿ ಇಂಪ್ರೂವ್ ಆಗಿಬಿಟ್ಟಿರುತ್ತೆ. ನನ್ನ ಗಾಡಿ ಕೇಳಿಸ್ತೈತೆ ಕೇಳಿಸ್ತಾ ಗೊತ್ತಿಲ್ಲ. ನೋಡಿ ಏನು ಅದೇ ಫುಲ್ಲಾಗಿ ಬಿಲ್ಡಿಂಗ್ ಆಯ್ತಾವೆ ನೋಡಿದ್ರಾ? ಇಂಥ ಬಿಲ್ಡಿಂಗ್ ನಮ್ಮೂರ ಹತ್ರನೂ ಬರುತ್ತೆ ಅಂತ ಗೊತ್ತಿದ್ದಿಲ್ಲ. ಇವಾಗ ಹೆಂಗಂದ್ರೆ ನಮ್ಮೂರು ಫುಲ್ಲಾಗೆ ದುಬೈ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಹಾರವಳ್ಳಿ ನೋಡಿ ಇಷ್ಟು ದೊಡ್ಡ ಬಿಲ್ಡಿಂಗು. ಇದು ನೋಡಿ ಆ್ಯಕ್ಚುಲಿ ಬೆಂಗಳೂರಲ್ಲಿರೋ ಕಂಪ್ನಿ ಎಲ್ಲ ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವಾಗ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಹಾರವಳ್ಳಿಲಿ ಆಗ್ತಿದೆ. ಇದು ಇವಾಗ ಸ್ಟಾರ್ಟಿಂಗು, ಒಳಗಡೆ ಇದೆ ಇನ್ನೂ ದೊಡ್ಡದು. ಬಟ್ ಇದು ನಮಗೆ ಹೈವೇ ಅನ್ನೋ ಕಾರಣಕ್ಕೋಸ್ಕರ ಇದಿಷ್ಟೇ ಹೆಂಗಿದೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ. ಒಳಗಡೆ ಇನ್ನೂ ಆಲ್ರೆಡಿ ಎಲ್ಲ ಕಂಪ್ನಿ ಎಲ್ಲ ಓಪನ್ ಆಗಿಬಿಟ್ಟಿದೆ, ಫುಲ್ ಎಂಪ್ಲಾಯೀಸ್ ಇದ್ದಾರೆ, ಫುಲ್ ಆಗಿದೆ. ಬಟ್ ಇದೆಲ್ಲ ಇವಾಗ ಸ್ಟಾರ್ಟೆಡ್. ಇನ್ನೊಂದು 2 ವರ್ಷ ಬಿಟ್ಕೊಂಡು ನಾನು ಇಲ್ಲಿಗೆ ಬಂದರೆ ನಾವೀಗ ಸ್ಟ್ರೈಟ್ ಅವ್ರು ಹೋಗಕ್ಕಾಗಲ್ಲ. ಅಲ್ಲಿ ಕಣ ನಡಿ, ಅಲ್ಲಿ ಗೇಟು ಅಲ್ಲಿ ಗೊತ್ತಿಲ್ಲ. ಅಲ್ಲಿ ಗೇಟ್ ಹಾಕ್ಬಿಟ್ಟವ್ರು, ಇಲ್ಲಿ ಜಾಗ ಎಲ್ಲ ಕಣ ಅರ್ಬಿಟ್ರು. ಕೆರೆ ಅದೇ ಅಲ್ಲಿ. ಇನ್ನು ಅಷ್ಟಿನ ಹೋದ್ರೆ ನಮ್ಗೆ ಇದನ್ನು ಕಂಡಿಡಿಯೋಕೆ. ಇವಾಗ ಹಾರವಳ್ಳಿಯಿಂದೆಲ್ಲ ಶಾಪಿಂಗ್ ಮುಟ್ಕೊಂಡು ಹೋಗ್ತಾ ಇದೆ. ಬಟ್ ತುಂಬ ಜನ ರಶ್ ಇದ್ರು, ಹಂಗಾಗಿ ಅಲ್ಲೇನು ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್. ಇವಾಗ ಏನು ತಗೊಂಡಿದ್ದೀನಿ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ. ಮನೇಲಿ ಹೋಗಿ ತೋರಿಸ್ತೀನಿ ಏನೆಲ್ಲ ಇದೆ ಅಂತ. ಹಂಗೆ ಇಲ್ಲೊಬ್ಬ ಪರ್ಸನ್ ಸಿಗ್ತಾರೆ, ಅವ್ರನ್ನ ಎತ್ತಕೊಂಡು ಹೋಗೋಣ. ಆಮೇಲೆ ಮನೇಲಿ ತೋರಿಸ್ತೀನಿ ನಾನು ಏನೇನು ತಗೊಂಡಿದ್ದೀನಿ ಅಂತ. ತುಂಬ ರಶ್ ಇದ್ರು, ಹಂಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲ. ಇದನ್ನೇ ತಗೊಬರಕ್ಕೆ 2 ಸೌತೆಕಾಯಿ ತರಿಸಿದ್ರು. ಆಮೇಲೆ ಇಲ್ಲಿ ನೋಡಿ ಇದೆಲ್ಲ ಮಿಸ್ ಮಾಡ್ಕೊಂಬಂದ್ಬಿಟ್ಟಿದ್ರಂತೆ, ಅದಕ್ಕೆ 2 ಕೊಬ್ಬರಿ. ಆಮೇಲೆ ಇದು ಬಂದು 3 ನಿಂಬೆಹಣ್ಣು. ಇದ್ರೊಳಗಡೆ ಏನೇನಿದೆ ಅಂದರೆ ಬಿಚ್ತೀನಿ ಇರಿ ಒಂದು ನಿಮಿಷ. ಮಾಮ ಇದು ಬಿಚ್ತಾ ಇರೋ ನಿಮಿಷ, ಇದು ಬಿಚ್ಕೊಡು. ಬಿಚ್ಚ ತೋರ್ಸಕ್ ಬೇಕು. ಇದು ಬಂದು ಬಾಳೆಹಣ್ಣು. ಇಲ್ಲ ಕಾಣಿಸ್ತಾ ಇಲ್ಲ, ಕಾಣಿಸಲ್ಲ. ಬಾಳೆಹಣ್ಣು. ಮತ್ತು ಇದು ಎಂಥದ್ದು ಬೇರಂತೆ, ಅದು ಲಾವಾಂಚ ಬೇರು. ನನ್ನ ಗಂಡನಿಗೆ ಬಿಚ್ಚು ಅಂದೆ ಫ್ರೆಂಡ್ಸ್, ಬಿಚ್ಚಿಲ್ಲ. ಎಂತ ಇದನ್ನ ತುಂಬ ಸಲ ಕೇಳ್ತಾ ಇದ್ದೆ ತುಂಬ ಕಡೆ, ಬಟ್ ಯಾವಾಗೂ ಟ್ರೈ ಮಾಡಿರಲ್ಲ. ಈ ಸಲ ಟ್ರೈ ಮಾಡೋಣ ಅಂತೇಳಿ ಜವಾದ್ ಪೌಡರು. ಮತ್ತು ಇದೆಂಥ ಬೇರು ನಿಲಕ? ಲಾವಾಂಚನ ಬೇರು. ಮತ್ತು ಇದು ಬಂದು ಅವ್ರ ಮನೇಲಿ ಇದೆಯಂತೆ ಬತ್ತಿ, ಆದರೆ ಇವಾಗ ದೇವ್ರಿಗೆ ಹೊಸಾದು ಹಾಕ್ಬೇಕು ಅನ್ನೋಕ್ಕೋಸ್ಕರ ಈ ಬತ್ತಿ. ಮತ್ತು ಬರ್ಡ್ಸ್ ಏನಕ್ಕೆ ತಂದಿದ್ದೀನಿ ಅಂದರೆ ಫ್ರೆಂಡ್ಸ್, ದೇವರಿಗೆ ಅಲಂಕಾರ ಮಾಡಲಿಕ್ಕೆ. ಮತ್ತು ಲಿಪ್ಸ್ಟಿಕ್ಕು ಆ್ಯಂಡ್ ಕಾಜಲ್ಲು ದೇವರಿಗೆ ಅಂತಂದಿದ್ದು. ಅದ್ರ ಜೊತೆಗೆ ಇದು ಬೇಕೇ ಬೇಕಾಗಿತ್ತು, ಅವ್ರು ಹೇಳಿಲ್ಲ. ಬಟ್ ಆದರೂ ನಾನು ನೆನಪಿಸ್ಕೊಂಡು ತಗೊಂಡು ಬಂದಿದ್ದೀನಿ. ಮತ್ತು ಅಲ್ಲಿ ನೋಡಿ ಅವ್ರು ಇವತ್ತು ರಾಯರ ವಾರ ಅನ್ನೋದಕ್ಕೋಸ್ಕರ ಇವಾಗಲೇ ಎಲ್ಲ ದೇವ್ರನ್ನ ರೆಡಿ ಮಾಡ್ತಾವ್ರೆ. ಇಲ್ಲಿ ಫಸ್ಟಿಗೆ ಒಂದು ಪೂಜೆ ಮಾಡ್ತಾರಂತೆ, ಮತ್ತು ಬೆಳಿಗ್ಗೆ ಎದ್ದು ಲಕ್ಷ್ಮಿ ಕೂರಿಸ್ಲಿಕ್ಕೆ ತಯಾರಿ ಮಾಡ್ತಾರೆ. ಅದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ.